ಪ್ರೇಸ್ ದ ಲಾರ್ಡ್. ಇன்றைக்கಿ ವಾಚ್ಮನ್ ಆಫ್ ದ ಸಿಟಿನಲ್ಲಿ ನಾವು ಬೆಂಗಳೂರು ಪಟ್ಟಣಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಈಗ ಫೆಂಗಾಲ್ ಸೈಕ್ಲೋನಿಂದ ಬೆಂಗಳೂರು ತುಂಬ ಬಾಧಿಸಲ್ಪಟ್ಟಿದೆ. ನೆನ್ನೆ ಪೂರ್ತಿ ಮಳೆ, ಜೋರು ಮಳೆ. ರೋಡ್ನಲ್ಲಿ ಎಲ್ಲ ಕಡೆಯೂ ಮಳೆ ನೀರಿನೇ, ಎಲ್ಲೋದ್ರೂ ಮಳೆ ನೀರಿನೇ. ಆದರೆ ಇವತ್ತು ಮಳೆ ಇಲ್ಲ, ಅದು ಇನ್ನೂ ಬರ್ಬೋದು ಅಂತ ಕೇಳ್ತಾ ಇದ್ದಾರೆ, ಗೊತ್ತಿರಲ್ಲ. ನ್ಯೂಸ್ನಲ್ಲಿ ಇನ್ನೂ 2-3 ದಿನ ಮಳೆ ಬರ್ಬೋದು ಅಂತ ಕೇಳ್ತಾರೆ. ಆಮೇಲೆ ಇನ್ನೂ ಏನು ಕೇಳ್ತಾರೆ ಅಂದರೆ, ಈ ವರ್ಷ ಕೆಲ ಸೇವಕರುಗಳು ಕೇಳ್ತಾರೆ, ಈ ವರ್ಷ ಕ್ರಿಸ್ಮಸ್ಸೇ ನಮಗೆ ಇಲ್ಲ ಅಂತ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆದರೆ ದೇವರು ಒಳ್ಳೆಯವರು, ಅವರು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ದೇವರು ಕೇಳಿದಾರಲ್ವ, ನಾವು ಮುಂದೆ ಈ ಮಳೆ ನೋವ ಕಾಲದಲ್ಲಿ ಕೇಳಿದಾರಲ್ವ, ನೋವನಿಗೆ ನಾವು ಮುಂದೆ ಈ ಮಳೆಯಿಂದ மழைனால உங்களை அழிக்க மாட்டேன் ஆண்டவர் சொல்லியிருக்கிறார்ல, அதனால் அவர் அழிக்க மாட்டார். ಇಂಥ ಮಳೆ ಬಂದು ನಮಗೆ ನಾಶ ಬಂದರೆ ನಾವು ನಮ್ಮ ಮೇಲೆ ತಪ್ಪಿರ್ಬೋದು, ದೇವರ ಮೇಲೆ ಯಾವತ್ತೂ ತಪ್ಪಿರೋದಿಲ್ಲ. ಅವ್ರು ಕೇಳಿದ್ದೇನೆ, ಅವರ ಮಳೆ ಬಂತು, ಮಳೆಯಿಂದ ನಿங்களை ಅಳಿಕ ಮಾಟೇನು, ಅವರು ನಿಮಗೆ ನಾಶ ಬರೋದಿಲ್ಲ ಮಳೆಯಿಂದ ಅಂತ ಕೇಳಿದಾಯಿತು. ಅವ್ರು ಕೇಳಿದ್ದು ನಿಜಾನೇ, ಅವ್ರು ಒಳ್ಳೆಯದನ್ನೇ ಮಾಡೋರು, ಅವರು ಯಾವತ್ತೂ ಮಾಡಲ್ಲ. ಈಗ ಮತ್ತೆ ಮಳೆ ಬಂದು ಅಲ್ಲಿ ಇಲ್ಲಿ ನಾಶ ಆಗೋದು ಕಾರಣ ನಾವೇ ಇರಬೇಕು, ಬೇರೆ ದೇವರಲ್ಲ. ನಾವೇನು ಮಾಡ್ತೀವಿ, ಮಳೆಯನ್ನು ಹೊಡೆಯ್ತೀವಿ, ಮರ ಗಿಡಗಳನ್ನು ಕಟ್ ಮಾಡ್ತೀವಿ, ಏನೇನೋ ಮಾಡಿ ನಾವು ಏನು ಮಾಡ್ತೀವಿ, ಇಯற்கைக்கு ವಿರೋಧமாக ನಾವು ತುಂಬ ಕಾರ್ಯಗಳನ್ನು ಮಾಡ್ತೀವಿ. ಅದಕ್ಕೆ ಈಗೆಲ್ಲ ಬರೋದು. ಆದರೆ ದೇವರಿಂದ ನಾನು ಕೇಳಲ್ಲ, ಯಾರು ಕೇಳೋದಿಲ್ಲ. ಹಂಗೆ ಕೇಳೋರಿಗೆ ಪಾಪ ಗೊತ್ತಿರಲ್ಲ, ಹಂಗೆ ಅವ್ರು ಕೇಳ್ತಾ ಇದ್ದಾರೆ. ಆದರೆ ದೇವರು ಈ மழைಯಿಂದ இந்த மழை மூலமாக தேவர் நம்மளை அழிக்க மாட்டாங்க. ஏசப்பா சொன்னது அவங்க அழிக்க மாட்டாங்க. ನಮಗೆ ಒಂದು ಅವಕಾಶ, ನಾವೆಲ್ಲ ದೇವರ ಕಡೆ ತಿರುಗಬೇಕು, ಮತ್ತವರನ್ನು ದೇವ್ರ ಕಡೆ ಕರ್ಕೊಂಡು ಬರಬೇಕು. ಅದಕ್ಕೋಸ್ಕರ ಇದೆಲ್ಲ ನಡೀತೆ. ಕೊನೆ ಕಾಲ ನಾವು ಸೇವೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು, ನಾವು ವಿಶ್ವಾಸದಲ್ಲಿ ಬೆಳೆಯಬೇಕು. ಅದಕ್ಕೋಸ್ಕರ ಇದೆಲ್ಲ ನಡಿಬೋದಾಗಿತ್ತು, ಇದೆಲ್ಲ ನಡೆಯುತ್ತೆ. ಪ್ರಾರ್ಥನೆ ಮಾಡೋಣ. ಮತ್ತು ನಾವು ಇವತ್ತು 2 ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಒಂದೇನೆಂದರೆ, ಈ ಬೆಂಗಳೂರು ಪಟ್ಟಣಕ್ಕೋಸ್ಕರ ಈ ಸೈಕ್ಲೋನಿಂದ ಮತ್ತು ಯಾವ ಮಳೆಯೋ ಯಾವ ಕಷ್ಟನೋ ಬರಬಾರ್ದು. ಅನೇಕ ಕಡೆ ಚೆನ್ನೈ ಎಲ್ಲ ತುಂಬ ಬಾಧಿಸಲ್ಪಟ್ಟಿದೆ. ಚೆನ್ನೈ, ತಿರುವಣ್ಣಾಮಲೈ, ಸೇಲಂ ಅದೆಲ್ಲ ಟಿ ವಿನಲ್ಲಿ ನೋಡುವಾಗ ತುಂಬ ಕಷ್ಟ ಆಗ್ತಿದೆ. ನಾವು ಪ್ರಾರ್ಥನೆ ಮಾಡೋಣ. ದೇವರು ಎಲ್ಲವನ್ನೂ ನಮಗೋಸ್ಕರ ಎಲ್ಲವನ್ನೂ ಅವರು ಚೇಂಜ್ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಇನ್ನೊಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ಬೋದು. ಯಾಕಂದರೆ ಈ ಬೆಂಗಳೂರಿನಲ್ಲಿ ಇರುವ ಎಲ್ಲ ಯೌವನಸ್ಥರಿಗಾಗಿ ಪ್ರಾರ್ಥನೆ ಮಾಡೋಣ. ವಾಲಿಬ பிள்ளைகளுக்காண்டி, ವಾಲಿಬ ಪಸங்களுக்காண்டி ಪ್ರಾರ್ಥನೆ ಮಾಡಬೇಕು ಖಂಡಿತ. ಯಾಕಂದ್ರೆ ಈ ಬೆಂಗಳೂರಲ್ಲಿ ಯಾವ ಕಡೆ ಹೋದ್ರೂ, ಹೊರಗಡೆ ಹೋದ್ರೂ ಅವರೇ ಜಾಸ್ತಿ ಇರೋದು. ಕೆಲಸದಲ್ಲಿ ಹೋದ್ರೂ ಯೂತ್ಸ್ನೇ, ಅವರೇ ಅದು ಮೇಯ್ನ ಹೆಣ್ಮಗಳನ್ನೇ, ಗರ್ಲ್ಸ್ಗಳಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ ಕೆಲಸದಲ್ಲಿ. ಯಾವ ಕಡೆ ಹೋದ್ರೂ ಅವರೇ ಜಾಸ್ತಿ ಇದ್ದಾರೆ. ಹೊರಗಡೆ ಅಂಗಡಿಗಳಲ್ಲಿ ಹೆಂಗಿನಾலும் ಅವರೇ ಜಾಸ್ತಿ ಇದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಗುಂಪಾಗಿ ನಿಂತ್ಕೊಳ್ತಾರೆ. ಅವರು ಒಂದು ಅಂಗಡಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ನಗುತ್ತಾ ಮಾತಾಡ್ತಾ ಇದ್ದಾರೆ. ಅಂಗಡಿ ಇರೋವರು, ಅಕ್ಕಪಕ್ಕ ಇರೋವರು ಎಲ್ಲರ ಅಟ್ರಾಕ್ಷನ್ ಅವ್ರ ಮೇಲೇ ಇರುತ್ತೆ. ಹಂಗೆ ನಗುತ್ತಾ ಮಾತಾಡಿಕೊಂಡು ಜಾಲಿಯಾಗಿ ನಿಂತ್ಕೊಳ್ತಾರೆ, ಏನೇನೋ ಮಾತಾಡ್ತಾರೆ. ಅವ್ರು ಮಾತಾಡೋದನ್ನ ಜೋರಾಗಿ ಮಾತಾಡ್ತಾರೆ, ಎಲ್ಲರೂ ಅವರನ್ನೇ ನೋಡಬೇಕು. ಆ ರೀತಿಯಲ್ಲಿ ಮಾತಾಡಿಕೊಂಡು, ಒಂಥರ ಗಲಾಟೆ ಮಾಡಿಕೊಂಡು, ಒಂಥರ ಅದಕ್ಕೆ ನಾವು ಅಲ್ಲೇ ಇದ್ದರೆ, ನಾವು ಅವ್ರ ಪಕ್ಕದಲ್ಲಿ ನಮಗೂ ಅದನ್ನು ಕೇಳೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಂಗೆ ಮಾತಾಡ್ತಾರೆ. ಸೊ ದೇವ್ರ ವಾಕ್ಯ ಹಿಂಗೆ ಕೇಳ್ತಾ ಇದ್ದೆ. ತಮಿಳ್ನಲ್ಲಿ சங்கீதம் 127:5 தேவன் இப்படி சொல்லியிருக்காரு, வாழ வயதின் குமாரர்
பலவான் கையில் உள்ள அம்புகளுக்கு ஒப்பாக இருக்கிறார்கள்னு சொல்லி தேவனுடைய வார்த்தை சொல்லுது. கண்டதில் ஓதனா ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಾರೆ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂದಿದ್ದಾರೆ. ಯೌವನ ಮಕ್ಕಳು ಅವರು ಅಂಬುಗಳ ಥರ ಅಂತ ಕೇಳ್ತಾ ಇದ್ದಾರೆ. ಅಂಬು ಅಂದರೆ ಏನು ಮಾಡಿದೆ, ಅದು ಒಂದು ಲೆಕ್ಕ ಇಟ್ಟಿದ್ರೆ ಅದನ್ನೇ ಯಾವ ಲೆಕ್ಕನ ಲೆಕ್ಕ ನಾವು ಇಟ್ಟಿದ್ದೀವೋ ಅಲ್ಲಿ ಹೋಗಿ ಹಂಗೆ ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಅದೇ ಥರನೇ ಅವರು ಒಂದು ಲೆಕ್ಕ ಇಟ್ಟಿದ್ರೆ ಅದನ್ನು ಹೆಂಗಾದ್ರೂ ಮಾಡಿ ಮುಟ್ಟಿಸ್ಬೇಕು ಅಂತ ಅವರಿಗೆ ಒಂದು ಧೈರ್ಯ ಬರುತ್ತೆ. ನಾವು ಹೆಂಗಾದರೂ ಈ ಲೆಕ್ಕನ ನಾವು ಹೆಂಗಾದ್ರೂ ರೀಚ್ ಮಾಡಬೇಕು ಅಂತ ಒಂದು ಮೈಂಡ್ ಅವರಿಗೆ ಬರುತ್ತೆ. ಸೊ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವರು ಏನು ಅಂದ್ಕೊಂಡ್ರು ಅದನ್ನು ಹೆಂಗಾದ್ರೂ ಮಾಡಿ ಮುಟ್ಟಿಸ್ಬೇಕು ಅಂತ ಒಂದು ಮನೋಭಾವನೆ ಅವ್ರಿಗೆ ಇರುತ್ತೆ. ಸೊ ಇವರೆಲ್ಲ ದೇವ್ರ ಕಡೆ ತಿರುಗಬೇಕು. ಇವರೆಲ್ಲ ದೇವ್ರಿಗಾಗಿ ಎದ್ದೇಳಬೇಕು. ದೇವ್ರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ಈ ಬೆಂಗಳೂರು ಸೈಕ್ಲೋನ್ ಮತ್ತು ಈ ಯೌವನಸ್ಥಗಳಿಗಾಗಿ ಯೂತ್ಗಳಿಗಾಗಿ ಸ್ಪೆಷಲಿ ಬೆಂಗಳೂರಲ್ಲಿರುವ வாலிப பிள்ளைகளுக்காண்டி ஜெபிக்கலாம். நல்ல தகப்பனே, உமக்கு ಸ್ತೋತ್ರಂ 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 ಸ್ತೋತ್ರ. ಒಳ್ಳೆಯ ದೇವರೇ, ಅಪ್ಪ ಸ್ತೋತ್ರ. ಈ ಸಮಯದಲ್ಲಿ ಸಪ್ಪ ಅಪ್ಪ ಬೆಂಗಳೂರು ಪಟ್ಟಣವನ್ನು ಸ್ತೋತ್ರ ನಿಮ್ಮ ಕಾರ್ಯಗಳನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡ್ತೀವಿ ದೇವರೇ. ಈ ಬೆಂಗಳೂರು ಪಟ್ಟಣವನ್ನು ನೀವು ಮುಟ್ಟಬೇಕು ದೇವರೇ. ಸ್ತೋತ್ರ ಅಪ್ಪ ಸ್ತೋತ್ರ. ಕಳೆದ ದಿನ ಎಲ್ಲ ಸ್ತೋತ್ರ ಸಪ್ಪ. ಈ ಸೈಕ್ಲೋನಿಂದ ಸ್ತೋತ್ರ ಬೆಂಗಳೂರು ನಗರ ತುಂಬ ಬಾಧಿಸಲ್ಪಟ್ಟಿದೆ ದೇವರೇ. ಸ್ತೋತ್ರ ಸಪ್ಪ. ಅನೇಕ ಅಂಗಡಿಗಳು ಮುಚ್ಚಲ್ಪಟ್ಟಿದೆ ದೇವರೇ. ರೋಡುಗಳಲ್ಲಿ ಅಪ್ಪ ಸ್ತೋತ್ರ ಹೋಗಂಗಿಲ್ಲ ಸಪ್ಪ. ಯಾವ ಕಡೆ ನೋಡಿದ್ರು ಅಪ್ಪ ಸ್ತೋತ್ರ ನೀರು ತುಂಬಿದೆ ಸ್ತೋತ್ರ. ಎಲ್ಲೋದನ್ನು ದುರ್ವಾಸನೆ ಸ್ತೋತ್ರ. ಇದರಿಂದ ಸ್ತೋತ್ರ ಎಷ್ಟೋ ಜನರಿಗೆ ಸ್ತೋತ್ರ ವ್ಯಾಧಿ ಅಪ್ಪ ಬರ್ಬೋದು ಸ್ತೋತ್ರ. ರೋಗಗಳು ಬರ್ಬೋದು ದೇವರೇ. ಸ್ತೋತ್ರ ಅಪ್ಪ ಬೆಂಗಳೂರಿಗೆ ಸ್ತೋತ್ರ ಒಂದು ಬಿಡುಗಡೆ ಬೇಕು ಸ್ತೋತ್ರ. ಈ ಮಳೆಯನ್ನು ನೀವು ಸ್ಟಾಪ್ ಮಾಡಬೇಕು ದೇವರೇ. ಸ್ತೋತ್ರ ಈ ಬೆಂಗಳೂರಲ್ಲಿ ಇರುವ ಎಲ್ಲ ನೀರುಗಳು ಒಣಗಿ ಹೋಗಬೇಕು ದೇವರೇ. ಸ್ತೋತ್ರ ಅಪ್ಪ ಸ್ತೋತ್ರ. ಈ ಬೆಂಗಳೂರು ನಗರವನ್ನು ಕಾಪಾಡಬೇಕು. ಈ ಮಕ್ಕಳನ್ನು ಮುಟ್ಟಬೇಕು ದೇವರೇ. ಅಪ್ಪ ಮನೆ ಇಲ್ಲದೆ ಸ್ತೋತ್ರ ಸ್ಟ್ರೀಟ್ನಲ್ಲಿ ಬಸ್ ಸ್ಟಾಪ್ನಲ್ಲಿ ಸ್ತೋತ್ರ ಚರ್ಚ್ ಬಾಗಿಲಿನಲ್ಲಿ ಅಪ್ಪ ಸ್ತೋತ್ರ ಮಲ್ಕೊಂಡಿರುವ ಎಲ್ಲ ಜನರನ್ನು ನೀವು ಮುಟ್ಟಬೇಕು. ಅವರನ್ನು ಕಾಪಾಡಬೇಕು, ರಕ್ಷಣೆ ಹೊಂದಬೇಕು ದೇವರೇ. ಅಪ್ಪ ಸ್ತೋತ್ರ ಯಾರಿಗೆ ಒಂದು ನಾಶ ಮೋಸ ವರಾದ ಬಳಿಕ ಅಪ್ಪ ಸ್ತೋತ್ರ ಅವರನ್ನು ನೀವು ಕಾಪಾಡಬೇಕು ದೇವರೇ. ಸ್ತೋತ್ರ ಮುಂದೆ ಈ ರೀತಿಯಲ್ಲಿ ಮಳೆ ಬಂದು ಅಪ್ಪ ಸ್ತೋತ್ರ ಅಪ್ಪ ಈ ಬೆಂಗಳೂರು ಪಟ್ಟಣ ಸ್ತೋತ್ರ ತುಂಬ ಕಷ್ಟಕ್ಕೂ ಒಳಗಾಗೋದು ದೇವರೇ. ಆ ರೀತಿಯಲ್ಲಿ ಆಗಬಾರದು ದೇವರೇ. ಮಳೆಯನ್ನು ಸ್ಟಾಪ್ ಮಾಡಿ ನಾವು ಮಾಡಿದ ಎಲ್ಲ ತಪ್ಪುಗಳನ್ನು ಸ್ತೋತ್ರ. ಈ ಪಟ್ಟಣಕ್ಕೆ ವಿರೋಧವಾಗಿರುವ ಎಲ್ಲ ಅಪ್ಪ ಅಂಧಕಾರ ಶಕ್ತಿಗಳನ್ನು ಸ್ತೋತ್ರ ಶತ್ರುವಿನ ಸ್ತೋತ್ರ ಎಲ್ಲ ಕ್ರಿಯೆಗಳನ್ನು ಸ್ತೋತ್ರ ಅಪ್ಪ ಸ್ತೋತ್ರ ಏನಿಲ್ಲದಾಗಲಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಲಯವಾಗಲಿ ಸ್ತೋತ್ರ. ಶತ್ರುடைய ಕಿರಿಯಗಳೇ ಸ್ತೋತ್ರ. ಅವனுடைய ಯೋಚನೆಗಳೆಲ್ಲ ಅಪ್ಪ ಏನಿಲ್ಲದ ಒಂದಿಲ್ಲದ ಆಗಲಿ ಸ್ತೋತ್ರ. ನೀವು ರಕ್ತಕೋಟೆ ಒಳಗೆ ಅಪ್ಪ ಸ್ತೋತ್ರ ನಮ್ಮನ್ನು ಮರೆ ಮಾಡಿ ನೀವು ಕಾಪಾಡಬೇಕು ದೇವರೇ. ಸ್ತೋತ್ರ ನಿನ್ನ ಶಿಲುಬೆಯ ನೆರಳಲ್ಲಿ ಸ್ತೋತ್ರ ನಮ್ಮನ್ನು ನೀವು ಕಾಪಾಡಬೇಕು ದೇವರೇ. ಸ್ತೋತ್ರ ಅಪ್ಪ ಸ್ತೋತ್ರ ಬೆಂಗಳೂರಿನಲ್ಲಿ ಇರುವ ಎಲ್ಲ ಅಪ್ಪ ಯೌವನಸ್ಥರಿಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಅವರನ್ನು ಮುಟ್ಟಬೇಕು. ಅವರು ನಿಮಗಾಗಿ ಎದ್ದೇಳಬೇಕು ದೇವರೇ. ಸ್ತೋತ್ರ ಅಪ್ಪ ಸ್ತೋತ್ರ ಹೊರಗಡೆ ಎಲ್ಲಿ ಹೋದ್ರೆ ಸ್ತೋತ್ರ ಒಂದು ಗುಂಪಾಗಿ ಸೇರಿಕೊಂಡೆ ಸ್ತೋತ್ರ ನಗುತ್ತಾ ಮಾತಾಡಿಕೊಂಡೆ ಸ್ತೋತ್ರ ಅಪ್ಪ ಸ್ತೋತ್ರ ಸುತ್ತಮುತ್ತಿರುವ ಜನರನ್ನು ಅಟ್ರಾಕ್ಟ್ ಮಾಡಿಕೊಂಡು ಅಪ್ಪ ಸ್ತೋತ್ರ ಇಂಥ ಗಲಾಟೆ ಮಾಡುತ್ತಿರುವ ಸ್ತೋತ್ರ ಈ ಜನರನ್ನು ನೀವು ಮುಟ್ಟಬೇಕು ಈ ಮಕ್ಕಳನ್ನು
ಮುಟ್ಟಬೇಕು ದೇವರೇ. ಕಾಲೇಜಿಗೆ ಹೋಗುವ ಮಕ್ಕಳನ್ನು ಮುಟ್ಟಬೇಕು, ಸ್ಕೂಲ್ಗಳಿಗೆ ಹೋಗುವ ಮಕ್ಕಳನ್ನು ಮುಟ್ಟಬೇಕು, ಕೆಲಸಕ್ಕೆ ಹೋಗುವ ಮಕ್ಕಳನ್ನು ಮುಟ್ಟಬೇಕು ಎಸಪ್ಪ. ನೀರೇ ನಿಜವಾದ ದೇವರೆಂದು ಅಪ್ಪ, ನಿಮ್ಮನ್ನು ಅವರು ಎಸಪ್ಪ ಹೆಂಗಾದ್ರೂ ಯಾವ ರೀತಿಯಲ್ಲಾದ ಅವರು ಎಸಪ್ಪ ಸ್ತೋತ್ರ ಕಂಡುಕೊಳ್ಬೇಕು ದೇವರೇ. ಯೇಸುವೇ ಸ್ತೋತ್ರ, ಕಂಡಿಡಬೇಕು ದೇವರೇ. ಅಪ್ಪ ಯೇಸುವೇ ಸ್ತೋತ್ರ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಎಸಪ್ಪ ಸ್ತೋತ್ರ, ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ, ಯುಕ್ತ ವೀರನ ಕೈಯಲ್ಲಿರುವ ಅಂಬುಗಳೆಂದಿದ್ದಾರೆ ಎಂದು ನೀವು ಕೇಳಿದಿರಲ್ಲ ಎಸವೇ ಸ್ತೋತ್ರ ಎಸಪ್ಪ. ಏಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಅವ್ರು ಏನು ಲಕ್ ಇಟ್ಟಿದ್ದಾರೆ ಎಸವೇ, ಏನು ಓದಬೇಕು ಅಪ್ಪ ಅಪ್ಪ ಯೇಸುವೇ ಸ್ತೋತ್ರ 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 ಎಸಪ್ಪ. ನಮ್ಮ ಜೀವನ ಹೆಂಗಿದೆ ಹೇಗಿದೆ, ನಾವು ಯಾರಾಗಿರಬೇಕು ಅಂತ ಅವರು ಏನು ಅಳ್ಕೊಳ್ತಾರೋ ಅದನ್ನು ಮಾಡಿ ಮುಡಿಸೋದಕ್ಕೆ ಅವ್ರಿಗೆ ಕೃಪೆ ಕೊಡಿ ದೇವರೇ. ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ ಎಸಪ್ಪ, ಪೇರೆಂಟ್ಸ್ ಎಷ್ಟೋ ಕಷ್ಟಪಟ್ಟು ಅವರನ್ನು ಓದಿಸ್ತಾರೆ, ಅದನ್ನು ಅಪ್ಪ ಮನಸ್ಸಲ್ಲಿ ಇಟ್ಟುಕೊಂಡು ಎಸಪ್ಪ ಓದೋದಕ್ಕೆ ಎಸಪ್ಪ ನೀವು ಅವ್ರಿಗೆ ಕೃಪೆ ಕೊಡಿ ದೇವರೇ. ಎಸಪ್ಪ, ಯಾವ ಕಾರಣಕ್ಕಾಗಿ ಎಸಪ್ಪ ಸ್ತೋತ್ರ ಎಸಪ್ಪ ಓದುವುದನ್ನು, ಕಾಲೇಜ್ ಹೋಗುವುದನ್ನು ಬಿಡದೆ ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ ಯೇಸುವೇ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ. ಅಪ್ಪ ಸ್ತೋತ್ರ, ಎತ್ತಿದವರಿಗೆ ಎಸಪ್ಪ ಒಳ್ಳೆ ಹೆಸರನ್ನು ಎಸಪ್ಪ ಕೊಡುವ ಮಕ್ಕಳಾಗಿ ಅಪ್ಪ ಅವ್ರು ಬೆಳೆಯಬೇಕು ದೇವರೇ. ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ ಯೌವನಸ್ಥಗಳನ್ನು ಎಸಪ್ಪ ಸತ್ತರು ಎಸಪ್ಪ ಸ್ತೋತ್ರ ಎಸಪ್ಪ. ಅವನ ಕೈನಲ್ಲಿ ಇಟ್ಕೊಂಡು ಏನೇನು ಮಾಡಬೇಕು ಅಂತ ಅವನ ಗುರಿಗಳೆಲ್ಲ ಎಸಪ್ಪ ಒಂದಿಲ್ಲದಾಗಲಿ ಯೇಸುವೇ ಸ್ತೋತ್ರ, ಏನಿಲ್ಲದಾಗಲಿ ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ನಿಮ್ಮ ಥರನೇ ಅಪ್ಪ ನಿಮ್ಮ ಸೇವೆಗೆ ಅವರು ಬರಬೇಕು ಎಸಪ್ಪ ಸ್ತೋತ್ರ. ಎಸ್ತರಾಗಿ, ದಾನಿಯಲಾಗಿ ಅಪ್ಪ ಯೇಸುವೇ, ದೆಬೋರಾವಾಗಿ ಯೇಸುವೇ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ ಸ್ತೋತ್ರ, ನಿಮಗಾಗಿ ಎತ್ತೇಳಬೇಕು ದೇವರೇ. ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ, ಒಂದು ಯುದ್ಧ ವೀರನಾಗಿ ಎತ್ತೇಳಬೇಕು ದೇವರೇ. ಯೇಸುವೇ ಸ್ತೋತ್ರ, ಪ್ರಾರ್ಥನೆ ವೀರರಾಗಿ ಎತ್ತೇಳಬೇಕು ಯೇಸುವೇ. ಅಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ. ನಮ್ಮ ದೇಶಕ್ಕೆ ಆಶೀರ್ವಾದವರಾಗಿ ಅವರು ಎತ್ತೇಳಬೇಕು ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ ಯೇಸುವೇ, ಅವರು ಒಬ್ಬೊಬ್ಬರನ್ನು ಎಸಪ್ಪ ನಿನ್ನ ರಕ್ತ ಕೋಟೆ ಒಳಗೆ ಅಪ್ಪ ನೀವು ಮರೆ ಮಾಡಿಸಿ ಕಾಪಾಡಬೇಕಂತ ಪ್ರಾರ್ಥಿಸ್ತೇನೆ ದೇವರೇ. ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ ಯೇಸುವೇ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಎಸಪ್ಪ. ಅಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ. ಹೆಣ್ಮಕ್ಕಳಿಗೆ ವಿರೋಧವಾಗಿ ಎಸಪ್ಪ ಸ್ತೋತ್ರ ಕ್ರಿಯೆ ಮಾಡುವ ಎಲ್ಲ ಸತ್ತನುಡ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ ದೇವರೇ. ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ, ಒಮ್ಮೆ ಹುಡುಕುವ ಮಕ್ಕಳ ಮೇಲೆ ಯೇಸುವೇ ಸ್ತೋತ್ರ, ಚರ್ಚಿಗೆ ಬರುವ ಮಕ್ಕಳ ಮೇಲೆ ಯೇಸುವೇ ಸ್ತೋತ್ರ ಎಸಪ್ಪ. ಅಪ್ಪ ಯೇಸುವೇ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಸತ್ತರು ಎಸಪ್ಪ, ಕಣ್ ಪೊಡಾಮ ಎಸಪ್ಪ ಸ್ತೋತ್ರ. ಅವನುடைய ಅಪ್ಪ ಯೇಸುವೇ ಸ್ತೋತ್ರಂ ಸ್ತೋತ್ರ. ಅವನುடைய ಕ್ರಿಯೆಗಳು, ಅವನುடைய ತಂತ್ರಗಳಿಗೆ ಎಸಪ್ಪ ಮಕ್ಕಳು ಒಳಗಾಗದೆ ಯೇಸುವೇ ಸ್ತೋತ್ರ, ನೀರು ಅವರನ್ನು ಕಾಪಾಡಬೇಕು ದೇವರೇ. ಯೇಸುವೇ ಸ್ತೋತ್ರ ಸ್ತೋತ್ರ ಎಸಪ್ಪ. ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಸ್ತೋತ್ರ. ಅಪ್ಪ ಸ್ತೋತ್ರ, ಇದುವರೆಗೆ ನಡೆಸಿಕೊಂಡು ಬಂದ ದೇವರೇಸಪ್ಪ, ಮುಂದೆ ನೀನು ನಡೆಸಿಕೊಂಡು ಬರಬೇಕು, ಕಾಯಬೇಕು ದೇವರೇ. ಯೇಸುವೇ ಸ್ತೋತ್ರ. ಅಪ್ಪ, ನಿನ್ನ ಕಾರ್ಯದಲ್ಲಿ ಕಾರ್ಯಗಳನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೀವಿ ದೇವರೇ. ಸ್ತೋತ್ರ ಎಸಪ್ಪ ಸ್ತೋತ್ರ 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 ಎಸಪ್ಪ. ನೀದಾಮ ಯೇಸುವೇ ಸ್ತೋತ್ರ. ಈ ಬೆಂಗಳೂರು ಪಟ್ಟಣವನ್ನು ಆಶೀರ್ವದಿಸಿ ಎಸಪ್ಪ. ಈಗ ಬೆಂಗಳೂರು ಪಟ್ಟಣದಲ್ಲಿ ಇರುವ ಎಸಪ್ಪ ಸ್ತೋತ್ರ ಎಲ್ಲ ಯೌವನ ಸ್ತ್ರೀಗಳನ್ನು ಎಸಪ್ಪ ಸ್ತೋತ್ರ ಎಸಪ್ಪ. ಅಪ್ಪ ಯೇಸುವೇ ಸ್ತೋತ್ರ, ನಿಮಗೆ ಕಾಪಾಡಿ ನಿಮಗೋಸ್ಕರ ಎತ್ತೇಳಿ ಅಪ್ಪ ಸ್ತೋತ್ರ, ನಿಮಗೋಸ್ಕರ ಸೇವೆ ಮಾಡುವ ತನಕ ನೀವು ಮಾಡುವುದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತೀವಿ ನನ್ನ ಒಳ್ಳೆ ದೇವರೇ, ಆಮೆನ್.